ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಲೆಬೇಳೆ ಫ್ರೈ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ರೊಟ್ಟೆ ಜೊತೆಗೆ, ಚಪಾತಿ ಜೊತೆಗೆ ಊಟ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಇದರಂಥ ರುಚಿ ಎಲ್ಲೂ ಯಾವ ಹೋಟೆಲಲ್ಲೂ ಸಿಗೋದಿಲ್ಲ. ಮತ್ತು ಹೇಗೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದಂತ. ನಾನು ಒಂದು ಕುಕ್ಕರ್ ತಗೋತಾ ಇದ್ದೀನಿ. ಕುಕ್ಕರಲ್ಲಿ ಒಂದು ಬೌಲ್ ಕಡಲೆಬೇಳೆನ 2 ಟೈಮ್ ವಾಶ್ ಮಾಡಿ ತಗೋತಾ ಇದ್ದೀನಿ. ನೋಡಿ, 2 ಹಸಿಮೆಣಸಿಗೆ ಕೂಡ ಹಾಕೋತಾ ಇದ್ದೀನಿ. ಇದು ತುಂಬ ರುಚಿಯಾಗಿ ಬರೋದಕ್ಕೆ ಕಾರಣ ಅಂತಂದರೆ ಒಂದು 3 ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಇದರಿಂದ ಕಡಲೆಬೇಳೆ ಫ್ರೈ ತುಂಬ ರುಚಿಯಾಗಿ ಬರುತ್ತೆ. ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನೋಡಿ, ಯಾಕೆಂದರೆ ತುಂಬ ರುಚಿ ಬರುತ್ತೆ ಕಡಲೆಬೇಳೆ ಫ್ರೈನ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಹಾಗೆ ನಾನು ಮನೇಲೇ ತುಂಬ ನ್ಯಾಚುರಲ್ ಆಗಿರುವಂಥ ಅರಿಶಿಣ ಹಾಕೋತಾ ಇದ್ದೀನಿ. ಇದಕ್ಕೆ ನಮ್ಮ ಊರ ಕಡೆ ಎಲ್ಲ ಅರಿಶಿಣ ಬೆಳೀತಾರೆ, ಅದಕ್ಕೋಸ್ಕರ ನಮ್ಮ ಮನೆಯಿಂದ ತಂದಿದ್ದು ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಕೂಡ ಹಾಕೋತಾ ಇದ್ದೀನಿ. ನೋಡಿ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ತುಂಬ ಕಡಿಮೆ ಖಾರ ಊಟ ಮಾಡೋದು, ಅದಕ್ಕೋಸ್ಕರ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಮತ್ತು 2 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ನೋಡಿ, ಯಾಕೆಂದರೆ ಸ್ವಲ್ಪ ಕುದಿಬೇಕಲ್ವ, ಅದಕ್ಕೋಸ್ಕರ. ಮತ್ತು ಹಾಗೆ ತುಂಬ ಸಾಫ್ಟಾಗಿ ಕುದ್ದಿ ಬರಬೇಕಂತ ಸ್ವಲ್ಪ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ನೋಡಿ, ಇವಾಗ 2 ವಿಸಿಲ್ ಆದ ನಂತರ ಇದಕ್ಕೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. 2 ವಿಸಿಲ್ ಆಗೋವರೆಗೂ ನಾನು ಇದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ. ನೋಡಿ, ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕೊಂಡ್ರೆ ಚಟಪಟ ಅಂತ ಚಿಡಿಯುತ್ತೆ. ಅದಾದ ನಂತರ ಸ್ವಲ್ಪ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡೆ. ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ನೋಡಿ, ಯಾಕೆ ಅಂದರೆ ಕರಿಬೇವು ಸೊಪ್ಪು ನಮ್ಮ ಮನೇಲಿ ಯಾವಾಗಲೂ ಸ್ಟಾಕ್ ಇರುತ್ತೆ. ಕೆಲವರು ಒಣಗಿದ್ದು ಕೂಡ ಹಾಕ್ತಾರೆ, ಒಣಗಿಸ್ಬಿಟ್ಟು ಕರಿಬೇವು ಸೊಪ್ಪು ಹಾಕ್ತಾರೆ. ಹಸಿ ಸೊಪ್ಪು ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ನೋಡಿ, ಹೀಗೆ ಇದೇ ಥರ ಫ್ರೈ ಆದಮೇಲೆ ಇವಾಗ ಕುಕ್ಕರ್ನ 2 ವಿಸಿಲ್ ಆಯಿತು, ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತಂದರೆ ತುಂಬ ಸಾಫ್ಟಾಗಿ ಬೆಂದಿದೆ ಕಡಲೆಬೇಳೆ. ಇದಕ್ಕೆ ಇವಾಗ ಫ್ರೈ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಬ್ರೌನ್ ಕಲರ್ ಆಗಿದೆ. ಇವಾಗ ಇದಕ್ಕೆ ಕಡಲೆಬೇಳೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವೇನಾದರೂ ಯಾವಾಗಲಾದರೂ ಟ್ರೈ ಮಾಡಿಲ್ಲ ಕಡಲೆಬೇಳೆ ಫ್ರೈ ಅಂದರೆ ಒಂದು ಸಲ ಈ ಥರ ಟ್ರೈ ಮಾಡಿ. ತುಂಬಾ ರುಚಿಕರ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಯಾಕೆ ಅಂದರೆ ನಮ್ಮ ಊರ ಕಡೆ ಎಲ್ಲ ಇದೇ ಥರ ಕಡಲೆಬೇಳೆ ಫ್ರೈ ಮಾಡ್ತಾರೆ. ಈ ಕಡಲೆಬೇಳೆ ಫ್ರೈ ತುಂಬ ರುಚಿಯಾಗಿರುತ್ತೆ, ಅದಕ್ಕೋಸ್ಕರ ಯಾವಾಗಲೂ ನಮ್ಮ ಕಡೆ ತುಂಬ ಸಲ ಈ ಥರ ಮಾಡ್ತಾರೆ. ಇವಾಗ ಒಂದು 5 ನಿಮಿಷ ಬಿಟ್ಟ ನಂತರ ಕಡಲೆಬೇಳೆ ಫ್ರೈ ಇವಾಗ ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ? ನೋಡ್ತಾ ಇದ್ದರೆ ನಿಮ್ಮ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ? ಬೇಡ, ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ತಿಂದು ಹೇಳಿ ನನಗೆ ಯಾವ ಥರ ಈ ಕಡಲೆಬೇಳೆ ಫ್ರೈ ಆಗಿದೆ ಅಂತ. ಎಷ್ಟು ರುಚಿ ಇರುತ್ತೆ ಅಂದರೆ ಆಹಾ, ಇಂಥ ಅದ್ಭುತ ಅಡುಗೆ ಅಂತಂದರೆ ಎಲ್ಲೂ ಸಿಗೋದಿಲ್ಲ ಅಂತ ಅನ್ನಬೇಕು. ತುಂಬ ಟೇಸ್ಟಿ ಆಗುತ್ತೆ. ನೋಡಿ, ರೆಡಿ ಆಯಿತು ಇವಾಗ ಕಡಲೆಬೇಳೆ ಫ್ರೈ ಅಂತಲೇ ಹೇಳ್ಬೋದು. ಯಾಕೆ ಈ ಥರ ನಾನು ಯಾವಾಗಲೂ ಈ ಥರ ಮಾಡಿದೆ ಅಂದರೆ ದಿನಾಲೂ ಪಲ್ಯ ಮಾಡಿ ಮಾಡಿ ಬೇಜಾರಾದಾಗ ಈ ಥರ ಕಡಲೆಬೇಳೆ ಫ್ರೈ ಮಾಡ್ಕೋತೀನಿ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ. ಮತ್ತು ಇದರ ಜೊತೆಗೆ ಏನು ಮಾಡಿದ್ದೀನಿ ನಾನು ಊಟಕ್ಕೆ ಅಂತಂದರೆ ನಾನು ಮನೆಯಲ್ಲೇ ರೊಟ್ಟಿ ಮಾಡಿದೆ, ಜೋಳದ ರೊಟ್ಟಿ ಮಾಡಿದೆ. ಅದ್ರ ಜೊತೆಗೆ ತಿಂದರೆ ಸೂಪರ್ ಆಗಿರುತ್ತೆ. ನೋಡಿ, ಇವಾಗ ಕಡಲೆಬೇಳೆ ಸೂಪರ್ ಅಂತಲೇ ಹೇಳ್ಬೋದು. ಫ್ರೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದ್ರ ಜೊತೆಗೆ 4 ರೊಟ್ಟಿ ಮಾಡಿದೆ ನಾನು. ಆಯಿತು, ಇವತ್ತಿಗೆ ಸ್ವಲ್ಪ ಹಿಟ್ಟಿತ್ತು, ಅದು ಸುಮ್ಮನೆ ನಾನು ಊರಿಗೆ ಹೋಗ್ತಾ ಇದ್ದೀನಲ್ವ, ಅದಕ್ಕೋಸ್ಕರ ಹಾಳಾಗುತ್ತೆ ಅಂತ ಒಂದು 4 ರೊಟ್ಟಿ ಮಾಡಿದೆ. ಅದ್ರ ಜೊತೆಗೆ ತಿನ್ನೋಣ ಅಂತ. ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಕಡಲೆಬೇಳೆ ಫ್ರೈ ತಿಂದರೆ ಅಂಥ ರುಚಿ ಬೇರೆ ಒಂದಿಲ್ಲ ಅಂತಲೇ ಹೇಳ್ಬೋದು. ಈ ರೊಟ್ಟಿನ ನಾನು ಕೈಯಿಂದ ತಟ್ಟಿ ಮಾಡಿರೋದು. ಬೇರೆ ಎಲ್ಲರೂ ಹೇಗೆ ಮಾಡ್ತಾರೆ ಅಂತ ಗೊತ್ತಲ್ವ ನಿಮಗೆ? ಚಪಾತಿ ಹೇಗೆ ಮಾಡ್ತಾರೆ ಕೆಲವರು ಅದೇ ಥರ ರೊಟ್ಟಿ ಮಾಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಹಂಚಿನ ಮೇಲೆ ಕಂಕ್ ರೊಟ್ಟಿ ಮಾಡ್ಕೊಂಡು ತಿಂದರೆ ಸೂಪರ್. ಇದು ರೊಟ್ಟಿ ಅಂದರೆ ಒಂದು ಕಂಕ್ ರೊಟ್ಟಿ ಅಂತಾರೆ, ಪಾಪಡ್ ಥರ ಬರುತ್ತೆ, ಸೂಪರಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಖಂಡಿತ ಮರಿಬೇಡಿ. ನೋಡಿ, ಕಡಲೆಬೇಳೆ ಫ್ರೈ ರೆಡಿ ಆಗಿದೆ. ಹಾಗೆ ಅದ್ರ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಕೂಡ ಇದೆ. ಬನ್ನಿ ಊಟ ಮಾಡೋಣ. ಹಾಗೆ ಊಟ ಮಾಡಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.